ನಮಸ್ಕಾರ ಸ್ನೇಹಿತರೆ. ಮುಖ್ಯಮಂತ್ರಿಯ ಬದಲಾವಣೆ, ಹೆಚ್ಚಿನ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ವಿಚಾರಗಳಿಂದ ಕಾಂಗ್ರೆಸ್ ಈಗ ಒಡೆದ ಮನೆಯಂತಾಗಿದೆ. ಈ ಎಲ್ಲ ಗೊಂದಲದ ಕರಿನೆರಳು ಈಗ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಮೇಲೆ ಬಿದ್ದಿದೆ. ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಹರಸಾಹಸ ಪಡ್ತಾ ಇದ್ದಾರೆ. ನೀವೇ ನೋಡಿ, 2013ರಿಂದ 2018ರವರೆಗೆ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರ ಇಮೇಜೇ ಬೇರೆ, ಈಗ ಸಿಎಂ ಆಗಿರ್ತಕ್ಕಂತ ಸಿದ್ದರಾಮಯ್ಯನವರ ಇಮೇಜೇ ಬೇರೆ. ಆಗ ಸಿದ್ದರಾಮಯ್ಯನವರು ದೊಡ್ಡ ಮಾಸ್ ಲೀಡರ್ ಆಗಿದ್ರು. ಕಾಂಗ್ರೆಸ್ನ 80%ಗೆ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಕಡೆಗೆ ಇತ್ತು. ಈಗಲೂ ಸಹ ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕಳೆದ ಬಾರಿಯ ಟರ್ಮ್ಗೆ ಹೋಲಿಸಿಕೊಂಡ್ರೆ ಈ ಬಾರಿ ಇಮೇಜ್ ಕಡಿಮೆ ಆಗಿದೆ. ತಮ್ಮದೇ ಕುರ್ಚಿ ಉಳಿಸಿಕೊಳ್ಳೋದಿಕ್ಕೆ ಈಗ ಸಿದ್ದರಾಮಯ್ಯನವರು ಹರಸಾಹಸ ಪಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮಾಸಿ ಹೋಗಿರ್ತಕ್ಕಂತ ಇಮೇಜ್ ನ ಮರಳಿ ಪಡೆಯೋದಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿನ ಭ್ರಷ್ಟಾಚಾರದಿಂದಾಗಿ ಪ್ರತಿಪಕ್ಷಗಳಷ್ಟೇ ಅಲ್ಲ, ಸಾಮಾನ್ಯ ಜನ ಈಗ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗ ಕೈಗೊಂಡಿರೋ ನಿರ್ಧಾರ ಇದೆಯಲ್ಲ, ಇದು ನಿರ್ಣಾಯಕ ತಿರುವನ್ನು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚು ಕಡಿಮೆ ಹೈಕಮಾಂಡ್ ಏನಾದ್ರೂ ಈ ನಿರ್ಧಾರಕ್ಕೆ ಒಪ್ಪಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೂ ಸೆಡ್ಡು ಹೊಡೆಯೋ ಎಲ್ಲ ಲಕ್ಷಣಗಳು ಇದೆ. ಹಾಗಾದ್ರೆ ಆ ನಿರ್ಧಾರ ಯಾವುದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಆಗಸ್ಟ್ ನಲ್ಲಿ ಬರ್ತಾ ಇರ್ತಕ್ಕಂತ ತಮ್ಮ ಹುಟ್ಟು ಹಬ್ಬವನ್ನು ಭರ್ಜರಿಯಾಗಿ ಆಚರಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ತನ್ನ ಶತ್ರುಗಳಿಗೆ ರಾಜಕೀಯ ಮೆಸೇಜ್ ಕೊಡೋದಿಕ್ಕೆ ಸಿದ್ದು ಬಣ ಈಗ ತಯಾರಿ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ದೊಡ್ಡ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಸಮಾವೇಶ ಮಾಡುವ ಮೂಲಕ ತಮ್ಮನ್ನು ಹಣಿಯಲು ಪ್ರಯತ್ನ ಪಡ್ತಾ ಇರ್ತಕ್ಕಂತ ಹೈಕಮಾಂಡ್ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶ ಕೊಡೋದಿಕ್ಕೆ ಸಿದ್ದರಾಮಯ್ಯನವರ ಬಣ ಈಗ ನಿರ್ಧರಿಸಿದೆ. ಸ್ನೇಹಿತರೆ, ಯಾವಾಗೆಲ್ಲ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬರುತ್ತೋ ಆಗೆಲ್ಲ ಈ ಹಿಂದೆನೂ ಸಹ ನೀವು ನೋಡಿರ್ಬೋದು, ಅಹಿಂದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಒಟ್ಟಾರೆ ಸುಮಾರು 4ರಿಂದ 5 ಲಕ್ಷ ಜನರನ್ನು ಸೇರಿಸುವ ಉದ್ದೇಶ ಇದೆ. ಸಿದ್ದು ಸರ್ಕಾರನೇನಾದ್ರೂ ಮುಟ್ಟೋದಕ್ಕೆ ಹೋದ್ರೆ, ಸಿದ್ದರಾಮಯ್ಯನವರನ್ನೇನಾದ್ರೂ ಬದಲಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನಿಂದ ದೂರ ಆಗುತ್ತೆ ಅನ್ನುವ ಸ್ಪಷ್ಟ ಸಂದೇಶನ ಕೊಡೋದಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, 2 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಿದ್ರು. ಅದಕ್ಕೆ ಸಿದ್ದರಾಮೋತ್ಸವ ಅಂತ ಹೆಸರು ಕೊಟ್ಟಿದ್ರು. ಅದು ಸಹ ಅಹಿಂದ ಸಮಾವೇಶನೇ. ಆಗ ಅಹಿಂದ ಸಮಾವೇಶ ಮಾಡಿದ ಸಂದರ್ಭನ ನೀವು ನೆನಪಿಸಿಕೊಳ್ಳಿ. ಕಾಂಗ್ರೆಸ್ ನಲ್ಲಿ ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆ ಜೋರಾಗಿತ್ತು. ಆಗಿನ್ನು 23ರ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಿರಲಿಲ್ಲ. 7ರಿಂದ 8 ತಿಂಗಳು ಬಾಕಿ ಇತ್ತು. ಯಾವಾಗ ನನ್ನನ್ನು ಹೈಕಮಾಂಡ್ ಸಿಎಂ ಅಭ್ಯರ್ಥಿಯನ್ನಾಗಿ ಪರಿಗಣಿಸುವುದು ಡೌಟ್ ಅಂತ ಗೊತ್ತಾಯ್ತೋ, ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ರು. ದಾವಣಗೆರೆಯಲ್ಲಿ ಸೇರಿದ್ದಂತ ಲಕ್ಷಾಂತರ ಜನರನ್ನು ನೋಡಿದ ಹೈಕಮಾಂಡ್ ಸಿದ್ದು ಮಾಸ್ ಪವರ್ಗೆ ಶಾಕ್ ಆಗಿ ಹೋಗಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ರೂ ಸಹ ಸಿದ್ದರಾಮಯ್ಯನವರನ್ನು ಸಿಎಂ ಆಗಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಪವರ್ ಇದೆ ಅಹಿಂದ ಸಮಾವೇಶಕ್ಕೆ. ಈಗ ಸಿದ್ದುಗೆ ಸಂಕಷ್ಟ ಮತ್ತೊಮ್ಮೆ ಎದುರಾಗಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, 2.5 ವರ್ಷ ಸಿದ್ದು ಬಣ ಮತ್ತು ಡಿ.ಕೆ.ಶಿ ಬಣದ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ, ಅಲಿಖಿತ ಒಪ್ಪಂದ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿದೆ ಅಂತ. ಇನ್ನು 2.5 ವರ್ಷಕ್ಕೆ 1 ವರ್ಷ ಬಾಕಿ ಇದ್ದಂಗೆ ಸಿಎಂ ಬದಲಾವಣೆ ಕೂಗು ಎದ್ದಿರೋದ್ರಿಂದ ಈಗ ಅಹಿಂದ ಅಸ್ತ್ರ ಕೈಗೆತ್ತಿಕೊಳ್ಳೋದಿಕ್ಕೆ ಸಿದ್ದು ತಯಾರಿ ನಡೆಸಿದ್ದಾರೆ. 76ನೇ ಹುಟ್ಟುಹಬ್ಬ ಆಗಸ್ಟ್ ನಲ್ಲಿ ಬರುತ್ತೆ. ಸಿದ್ದರಾಮಯ್ಯನವ್ರದ್ದು ಹುಟ್ಟುಹಬ್ಬ 76ನೇದು. ಅದನ್ನ ಭರ್ಜರಿಯಾಗಿ ಅಹಿಂದ ಸಮಾವೇಶ ಸಂಘಟನೆ ಮಾಡುವ ಮೂಲಕ ಆಚರಿಸಿಕೊಳ್ಳಲಿದ್ದಾರೆ. ಅಹಿಂದ ರತ್ನ ಪ್ರಶಸ್ತಿನ ಸಿದ್ದರಾಮಯ್ಯನವರಿಗೆ ಆ ಸಮಾವೇಶದಲ್ಲಿ ಕೊಡೋದಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಮೆಸೇಜ್ ಕೊಡೋದಿಕ್ಕೆ ಸಿದ್ದರಾಮಯ್ಯನವರು ತಯಾರಿ ನಡೆಸಿದ್ದಾರೆ. ಅದು ಹೈಕಮಾಂಡ್ಗೂ ಮತ್ತು ಡಿ.ಕೆ. ಶಿವಕುಮಾರ್ಗೂ ಇಬ್ಬರನ್ನೂ ಸೇರಿಸಿದಂತೆ. ಸ್ನೇಹಿತರೆ, ಮೊನ್ನೆ ಒಕ್ಕಲಿಗ ಸ್ವಾಮೀಜಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನೇ ಕೊಟ್ಬಿಟ್ಟಿದ್ರು. ತಾವು ಸಿಎಂ ಕುರ್ಚಿಯಿಂದ ಇಳಿಯಿರಿ, ಡಿ.ಕೆ.ಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ರು. ಒಟ್ಟಾರೆ ಒಕ್ಕಲಿಗ ಸಮುದಾಯ ಈಗ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗಿದೆ ಅನ್ನುವುದನ್ನು ಅರಿತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಳ ಅಂದ್ರೆ ತಮ್ಮ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಸಮುದಾಯ ಸಹ ನನ್ನ ಬೆನ್ನಿಗಿದೆ, ಸಿಎಂ ಕುರ್ಚಿಯಿಂದ ಇಳಿಯುವ ಪ್ರಶ್ನೆನೇ ಇಲ್ಲ ಅನ್ನುವ ಸಂದೇಶನ ಈ ಸಮಾವೇಶದ ಮೂಲಕ ಕೊಡೋದಿಕ್ಕೆ ಸಿದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ, ಸಿದ್ದರಾಮಯ್ಯನವರು ಜೆಡಿಎಸ್ ನಲ್ಲಿ ಇದ್ದಾಗ್ಲೂ ಸಹ ಅಹಿಂದ ಸಮಾವೇಶ ಮಾಡಿದ್ರು. ಆಗ್ಲೂ ಸಹ ದೇವೇಗೌಡರ ಜೊತೆಗೆ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿತ್ತು. ನನ್ನ ಬೆನ್ನಿಗೆ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಮತಗಳಿದೆ ಅನ್ನುವುದನ್ನು ತೋರಿಸೋದಕ್ಕಾಗಿ ಆಗ ಸಹ ಅಹಿಂದ ಸಮಾವೇಶ ಮಾಡಿದ್ರು ಸಿದ್ದರಾಮಯ್ಯನವರು. 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡಿದಾಗ್ಲೂ ಸಹ ಅವರ ಮೆಸೇಜ್ ಸ್ಪಷ್ಟ ಆಗಿತ್ತು, ನಾನೇ ಮುಖ್ಯಮಂತ್ರಿ ಹುದ್ದೆಯ ಅಭ್ಯರ್ಥಿ ಅನ್ನೋದು. ದಾವಣಗೆರೆ ಸಮಾವೇಶದಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ಸಂದೇಶ ಕೊಡಬೇಕಾಗಿತ್ತು. ಆಗ ಸಿದ್ದರಾಮಯ್ಯನವರು ಅದರಲ್ಲಿ ಯಶಸ್ವಿಯಾಗಿದ್ರು ಸಹ. ಈಗ ಬಂದಿರತಕ್ಕಂಥದ್ದು ಕುರ್ಚಿ, ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಇಂಥ ಕಷ್ಟದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಹಿಂದ ಸಮಾವೇಶ ಮಾಡೋದ್ರ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶನ ಸಿದ್ದು ಬಣ ರವಾನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರನ್ನು ಸಿಎಂ ಕುರ್ಚಿಯಿಂದ ಇಳಿಸಬೇಕು ಅನ್ನೋ ಸೊಲ್ಲೆತ್ತಿದವರಿಗೆ ತಿರುಗೇಟು ಕೊಡೋದು ಮತ್ತು 5 ವರ್ಷ ಸಹ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವ ಸಂದೇಶನ ರವಾನೆ ಮಾಡೋದು ಈಗಿನ ಅಹಿಂದ ಸಿದ್ದರಾಮೋತ್ಸವದ ಇದ್ದಿರ್ತಕ್ಕಂತಹ ಮಹಾ ಉದ್ದೇಶ. ಸ್ನೇಹಿತರೆ, ಇನ್ನೊಂದು ರೋಚಕ ವಿಚಾರ ಏನಪ್ಪಾ ಅಂದ್ರೆ, ಅಹಿಂದ ಸಮಾವೇಶ ಮಾಡೋದಿಕ್ಕೆ ಹುಬ್ಬಳ್ಳಿನೇ ಯಾಕೆ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿಕೊಂಡ್ರು? ಇದು ಸಹ ಒಂದು ಇಂಟ್ರೆಸ್ಟಿಂಗ್ ಕಹಾನಿ. ಈ ಹಿಂದೆ ಜೆಡಿಎಸ್ ನಲ್ಲಿದ್ದಾಗ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆಗೆ ಮನಸ್ತಾಪ ಆಗಿತ್ತು. ಆಗ ದೇವೇಗೌಡರಿಗೆ ಸಡ್ಡು ಹೊಡೆದಿದ್ದು ಇದೇ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡೋ ಮೂಲಕ. ಸ್ಪಷ್ಟ ಸಂದೇಶನ ಅವಾಗ್ಲೇ ರವಾನಿಸಿದ್ರು ಸಿದ್ದರಾಮಯ್ಯನವರು, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಮತ ಬ್ಯಾಂಕು ನನ್ನ ಬೆನ್ನಿಗಿದೆ ಅಂತ. ಆಗಿನಿಂದ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ರೂಪುಗೊಂಡು ಸಿಎಂ ಆಗಿ 2ನೇ ಅವಧಿಗೆ ಆಯ್ಕೆಯಾಗಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈ ಹಿಂದೆ ಹುಬ್ಬಳ್ಳಿನಲ್ಲಿ ಸಮಾವೇಶ ಮಾಡಿ ಯಶಸ್ವಿಯಾಗಿದ್ದರಿಂದ ಮತ್ತೊಮ್ಮೆ ಅಂತಹುದ್ದೇ ಸಮಾವೇಶವನ್ನು ಹುಬ್ಬಳ್ಳಿನಲ್ಲೇ ಸಂಘಟನೆ ಮಾಡೋದಿಕ್ಕೆ ಸಿದ್ದರಾಮಯ್ಯನವರ ಬಣ ಚಿಂತನೆ ನಡೆಸಿದೆ. ಸ್ನೇಹಿತರೆ, ಈ ಹಿಂದೆ ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಿದ್ದರಾಮಯ್ಯನವರಿಗೆ ಯಾವುದೇ ಕಿರಿಕಿರಿ ಇರಲಿಲ್ಲ. ಆಗ ಪಕ್ಷದ ಮೇಲೆ ಸಂಪೂರ್ಣ ಹಿಡಿತನ ಸಿದ್ದರಾಮಯ್ಯನವರೇ ಸಾಧಿಸಿದ್ರು. ಆ ಇಬ್ಬರು ಕೆಪಿಸಿಸಿ ಅಧ್ಯಕ್ಷರಾಗಿ ಕೇವಲ ರಬ್ಬರ್ ಸ್ಟಾಂಪ್ ತರ ಇದ್ರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ರೋ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದು ಹೀಗೆ ಮುಂದುವರೆದ್ರೆ ನನ್ನ ಕುರ್ಚಿಗೆ ಮುಂದೊಮ್ಮೆ ಕುತ್ತು ಬರೋದು ಗ್ಯಾರಂಟಿ ಅನ್ನುವುದನ್ನು ಈಗ ಸಿದ್ದರಾಮಯ್ಯನವರು ಗ್ರಹಿಸಿದ್ದಾರೆ. ಹೇಗಾದ್ರೂ ಮಾಡಿ ಪಕ್ಷದ ಮೇಲಿನ ಡಿ.ಕೆ. ಶಿವಕುಮಾರ್ ಅವರ ಹಿಡಿತಕ್ಕೆ ಕೊಕ್ಕೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವ ಕೂಗನ್ನು ಕೆ.ಎನ್. ರಾಜಣ್ಣ ಮೂಲಕ ಹೇಳಿಸಿದ್ರು. ಅಷ್ಟೇ ಅಲ್ಲದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅನ್ನುವುದನ್ನು ಸಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ಜಮೀರ್ ಅಹಮದ್ ಅವರು ತಮ್ಮ ಆಪ್ತ ಬಣದ ನಾಯಕರುಗಳು ಇವರಿಬ್ರು ಅವರ ಮೂಲಕ ಹೇಳಿಸಿದ್ರು. ಯಾವುದಕ್ಕೂ ಹೈಕಮಾಂಡ್ ಸೊಪ್ಪು ಹಾಕದ ಹಿನ್ನೆಲೆಯಲ್ಲಿ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದಿದ್ದಾರೆ. ಅದು ಅಹಿಂದ ಸಮಾವೇಶ ಸಂಘಟನೆ ಮಾಡುವ ಮೂಲಕ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲಿದ್ದಂತ ಇಮೇಜ್ ಇಲ್ಲ. ಮೂಢ ಹಗರಣ ಆದ್ಮೇಲಂತೂ ಸಾಮಾನ್ಯ ಜನ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬೇರೆಯವರಿಗೆ ನೈತಿಕತೆಯ ಪಾಠ ಹೇಳ್ತಾ ಇದ್ದ ನೀವು ನಿಮ್ಮ ಮೇಲೆ ಹಗರಣ ಬಂದಾಗ ರಾಜೀನಾಮೆ ಕೊಡಲ್ಲ ಅಂತಿರಲ್ಲ, ಇದೆಂತ ನ್ಯಾಯ? ಹಾಗಾಗಿ ಈಗ ಸಿದ್ದರಾಮಯ್ಯನವರು ಸಹ ತಮ್ಮ ಚರಿಸ್ಮಾ ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಳುವ ಅಗತ್ಯತೆ ಇರೋದನ್ನ ಮನಗಂಡೇ ಈಗ ಸಿದ್ದರಾಮೋತ್ಸವ ಅಹಿಂದ ಸಮಾವೇಶವನ್ನು ಸಂಘಟಿಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.